ಹಲೋ ವ್ಯೂವರ್ಸ್, ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಈ ರೀತಿ ನಾನ್ ಸ್ಟಿಕ್ ತವಾ ಅಥವಾ ಪ್ಯಾನ್ ತೊಗೋಬೇಕು. ಈ ರೀತಿ ನಾನ್ ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಕೇಕ್ ಹಾಳಾಗಲ್ಲ ಮತ್ತು ಸಿಂಪಲ್ಲಾಗಿ ಬೇಗ ಮುಗ್ದೋಗ್ಬಿಡುತ್ತೆ ರೆಸಿಪಿ. ಅದಕ್ಕೋಸ್ಕರ ನಾನು ಮೆಷರಿಂಗಿಗೆ ಈ ಕಪ್ ತೊಗೋತಾ ಇದ್ದೀನಿ. ಫ್ಲೋರ್ ಮತ್ತು ಹಾಲು ಅದನ್ನೆಲ್ಲ ಮೆಷರ್ ಮಾಡೋಕ್ಕೆ ಈ ರೀತಿ 1 ಕಪ್ ಅಳತೆನಲ್ಲಿ 1 ಕಪ್ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮೈದಾ ಬದಲು ನೀವು ಬೇರೆ ಹಿಟ್ಟನ್ನು ರೀಪ್ಲೇಸ್ ಮಾಡ್ಬೋದು. ನಾನಿಲ್ಲಿ ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೋಕೋ ಪೌಡರ್ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಜರಡಿ ಹಿಡ್ಕೋತಾ ಇದ್ದೀನಿ. ಹಾಗೆ ಬೇಕಿಂಗ್ ಸೋಡಾ ಕೂಡ ತೊಗೋತಾ ಇದ್ದೀನಿ. ಎರಡನ್ನೂ ನೀಟಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಜರಡಿ ಹಿಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಫಾಲೋ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಲೈಕ್ ಮಾಡೋದು ಮರಿಬೇಡಿ. ನಾನು ಒಬ್ಬಳು ವೀಡಿಯೋಗೆ ಮಾತ್ರ ಲೈಕ್ ಮಾಡಬೇಡಿ, ಎಲ್ಲರೂ ವೀಡಿಯೋಸ್ಗೂ ಕುಕ್ಕಿಂಗ್ ವೀಡಿಯೋಸ್ಗೆ ಲೈಕ್ ಮಾಡಿ. ಬಿಕಾಸ್ ತುಂಬ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಿದ್ದೀವಿ ಅದಕ್ಕೆ. ಆ್ಯಂಡ್ ಅದೇ ಲೋಟದಲ್ಲಿ ನಾನು 1 ಕಪ್ ಸಕ್ಕರೆ ತೊಗೋತಾ ಇದ್ದೀನಿ. ಅದನ್ನು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಫೈನ್ ಪೌಡರ್ ಆಗಿ ಮಾಡ್ಕೊಂಬಂದಿದ್ದೀನಿ. ಅದನ್ನು ಕೂಡ ನಾನು ಜರಡಿ ಹಿಡ್ಕೋತಾ ಇದ್ದೀನಿ. ಬಿಕಾಸ್ ಸಣ್ಣ ಪುಟ್ಟ ದಪ್ಪ ದಪ್ಪ ಸಕ್ಕರೆ ಆ ಥರ ಏನಾನ ಇದ್ದರೆ ಮೇಲ್ಗಡೆ ಉಳ್ಕೊಳ್ಳಿ ಅಂತ. ಈ ರೀತಿ ನಾನು ಅದೇ ಮೆಷರಿಂಗ್ ಲೋಟ ಏನು ತೊಗೊಂಡಿದ್ದೆ, ನೀವು ಯಾವುದಾದ್ರೂ ತೊಗೋಬೋದು. ಒಂದು ಮೆಷರ್ಮೆಂಟ್ಗೆ ಅಂತ ಒಂದು ಇಟ್ಕೊಳ್ಳಿ. ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲಿ 1 ಲೋಟ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೆಲ್ಟೆಡ್ ಬಟರ್ನ ನಾನು ಇವಾಗ ಮೆಲ್ಟ್ ಮಾಡಿಕೊಂಡು ತೊಗೊಂಬರ್ತಾ ಇದ್ದೀನಿ. ಈ ರೀತಿ ಮೆಲ್ಟ್ ಮಾಡ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬ್ಯಾಟರು, ಅದೇ ಬ್ಯಾಟರ್ಗೆ ಬಟರ್ನ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಟೆಕ್ಸ್ಚರ್ ಯಾವ ಥರ ಬಂದಿದೆ, ಸಿಲ್ಕಿ ಟೆಕ್ಸ್ಚರ್ ಬಂದಿದೆ. ಈ ರೀತಿ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಯೂಸ್ ಮಾಡಿಲ್ದಿದ್ದೊಂದು ಪ್ಯಾನ್ ಇತ್ತು ಮನೇಲಿ, ದೋಸೆ ಹಂಚು. ಅದನ್ನು ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಒಂದು 5 to 10 ಮಿನಿಟ್ಸು. ಅದ್ರ ಮೇಲೆ ನಾನು ಬ್ಯಾಟರ್ನ ಡೈರೆಕ್ಟಾಗಿ ಹಾಗೆ ಪ್ಯಾನ್ ಸಮೇತ ಇಟ್ಟು ಒಂದು ತಟ್ಟೆ ಮುಚ್ಚಿಟ್ಟಿದ್ದೀನಿ. ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಒಂದು. ಯಾವುದಾದ್ರೂ ತೊಗೋಬೋದು, ಡೈರಿ ಮಿಲ್ಕ್ ತೊಗೋಬೋದು ಅಥವಾ ನಿಮ್ಗೆ ಇಷ್ಟವಾದ ಚಾಕ್ಲೇಟ್ ತೊಗೋಬೋದು, ಡಾರ್ಕ್ ಚಾಕ್ಲೇಟು. ಅದನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕ್ಯಾಶು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಸೇಮ್ ನಾನು ಬಟರ್ ಮೆಲ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಒಂದು ಪ್ಯಾನ್ಗೆ ಚಾಕ್ಲೇಟ್ ಹಾಕ್ಕೊಂಡು, ಡಾರ್ಕ್ ಚಾಕ್ಲೇಟಲ್ಲಿ ಶುಗರ್ ಇರಲಿಲ್ಲ, ಶುಗರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡು ಈ ರೀತಿ ಬಿಸಿ ನೀರು ಕಾಯ್ತಿರುವಾಗ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ನೀರು ಮೇಲೇ ಇಟ್ಟು ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನಾವು ಡೈರೆಕ್ಟ್ ಫ್ಲೇಮಿಗೆ ಅದನ್ನು ಇಟ್ಟಾಗ ತುಂಬ ಸೀದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಈ ರೀತಿ ಕೈ ಬಿಡದೆ ನೀಟಾಗೆ ಮಿಕ್ಸ್ ಮಾಡ್ಕೋತಾ ಇರಿ. ಸ್ವಲ್ಪ ಇದನ್ನು ಪೇಷನ್ಸಿಂದ ಈ ಪ್ರೋಸೆಸ್ನ ಮಾಡಬೇಕು. ಇಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಅನಿಸುತ್ತೆ, ಇನ್ನು ಉಳಿದಿದ್ದೆಲ್ಲ ಈಸಿನೇ ಸ್ಟೆಪ್ಸು. ನೋಡಿ ಈ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಆಗೋ ತನಕ ನೀವು ಕೈ ಬಿಡದೆ ಅದೇ ಇದರಲ್ಲೇ ಸ್ಟಿರ್ ಮಾಡ್ತಾ ಇರಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಾಗಿದೆಯಾ ಅಂತ ನೋಡೋಣ. ಇದನ್ನು ನಾನು ಲೋ ಫ್ಲೇಮಲ್ಲಿ 20 ಮಿನಿಟ್ಸು ಕುಕ್ ಮಾಡಿರೋದು, ಬೇಕಾಗಿರೋದು ಇದು. ಇದನ್ನು ಹೇಗಾಗಿದೆ ಚೆಕ್ ಮಾಡ್ಕೊಳ್ಳೋಣ. ಒಂದು ಫೋರ್ಕ್ ತೊಗೊಂಡು ಅದು ನೋಡಿ ಅಂಟ್ತಾ ಇಲ್ಲ ಫೋರ್ಕಿಗೆ. ಫೋರ್ಕಿಗೆ ಅಂಟ್ತಾ ಇಲ್ಲ ಅಂತ ಅಂದಮೇಲೆ ಅದು ಬೇಕಾಗಿದೆ ಅಂತ. ಈಗ ಅದನ್ನು ಫ್ಲಿಪ್ ಮಾಡಿ ನೋಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ. ಇಲ್ಲಿ ನಾವು ಇದಕ್ಕೆ ಶುಗರು, ಕೋಕೋ ಪೌಡರು ಎಲ್ಲ ಹಾಕಿರೋದ್ರಿಂದ ನೋಡಿ ಕಲರ್ ಈ ಟೈಪ್ ಬಂದಿದೆ. ಇದೇನು ನೀವು ಟೆನ್ಷನ್ ಮಾಡ್ಕೋಬೇಡಿ, ದಿಸ್ ಇಸ್ ನಾರ್ಮಲ್ ಕಲರ್. ಇದ್ರ ಮೇಲೆ ನಾನು ಮೆಲ್ಟೆಡ್ ಚಾಕ್ಲೇಟ್ನ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಎಲ್ಲ ಕಡೆಯೂ ಚಾಕ್ಲೇಟು ಅಬ್ಸರ್ವ್ ಆಗಬೇಕು ಆ ಥರ ಅದ್ರ ಮೇಲೆ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ನಿಮಗೆ ಇಷ್ಟವಾಗಿರೋ ಟಾಪಿಂಗ್ಸ್ ಹಾಕ್ಕೋಬೋದು. ಆಲ್ಮಂಡ್ಸ್ ಹಾಕ್ಕೋಬೋದು, ಇಲ್ಲ ಏನಾದರೂ ಬೆರೀಸ್, ಬ್ಲೂಬೆರೀಸ್ ಅದು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೇಸಿಕ್ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂ ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಸೊ ಅದನ್ನೆಲ್ಲ ನಾನು ಸರ್ಕಲಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣೋ ಹಾಗೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಪೊಮೊಗ್ರನೇಟ್ ಇತ್ತು ಮನೆಯಲ್ಲಿ. ಪೊಮೊಗ್ರನೇಟು ತುಂಬ ಫ್ಲೇವರ್ ಕೊಡುತ್ತೆ. ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್ ತಿನ್ನುವಾಗ ಫ್ಲೇವರ್ ಬರುತ್ತಲ್ಲ, ಆ ಟೈಪ್ ಫೀಲ್ ಆಗುತ್ತೆ. ಅದಕ್ಕೆ ಪೊಮೊಗ್ರನೇಟ್ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನಾನು ರೆಫ್ರಿಜ್ರೇಟ್ ಮಾಡ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಆರ್ 1 ಅವರ್ ಬಿಟ್ಟು. ಕೇಕ್ನ ಹೊರಗಡೆ ತೆಗೆದು ಕಟ್ ಮಾಡಿ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ರೆಸಿಪಿ ಟ್ರೈ ಮಾಡಾದಮೇಲೆ ಬಂದು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.